ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬೆಳಗ್ಗೆ ತಿಂಡಿಗೆ ಖಾರ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹೆಸರು ಬೇಳೆ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಗೋಡಂಬಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇಟ್ಟಿದ್ದೀನಿ. ನಾನಿಲ್ಲಿ ಅವ್ವ ಊರಿಗೆ ಬಂದಂಥ ನೆಕ್ಸ್ಟ್ ಡೇ ದಿನ ತಿಂಡಿಗೆ ರೆಡಿ ಮಾಡ್ತಾ ಇರೋವಂಥದ್ದು. ಸ್ವಲ್ಪ ತುಪ್ಪ ಕಾಯ್ದೋಯ್ತು, ಉರಿ ಜಾಸ್ತಿ ಆಯಿತು. ಅತ್ತಿಗೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ, ಅತ್ತಿಗೆ ಸ್ವಲ್ಪ ಕಾಳುಮೆಣಸುಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಅಲ್ಲೇ ಸುಮಾರು ದಿನಗಳ ಹಿಂದೆಯೇ ನಾನು ಅಪ್ಲೋಡ್ ಮಾಡಬೇಕಾಯಿತು. ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಸ್ವಲ್ಪ ಲೇಟಾಗೆ ಬರ್ತಾಯಿದೆ ವಿಡಿಯೋ. ಸಾರಿ, ಕ್ಷಮಿಸಿ. ಇವಾಗ ಅತ್ತಿಗೆ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು, ಗೋಡಂಬಿ ಕೂಡ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅವನ ಫೇವ್ರೇಟ್ ಅಂತಲೇ ಹೇಳ್ತೀನಿ. ನಾನು ಬಂದಾಗೆಲ್ಲ ಮಾಡಿಸ್ಕೊಂಡು ತಿಂತಾರೆ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಖಾರ ಪೊಂಗಲ್ಲು. ಅದರಿಂದ ಇವತ್ತು ಮಾಡು ಅಂದರು, ಅದರಿಂದ ಮಾಡ್ತಾಯಿದ್ದೀನಿ. ಇದೇನು ಕಷ್ಟ ಅಂತ ಏನಿಲ್ಲ, ಆದರೆ ಅವರಿಗೆ ಮಾಡೋಕ್ಕೆ ಬರಲ್ಲ. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ಮಾಡ್ಕೊ, ಈಸಿ ಇದೆ, ಮಾಡ್ಕೋಬೋದು ಅಂತ. ಆದರೆ ಅವ್ರು ಮಾಡ್ಕೊಳೋದೇ ಇಲ್ಲ. ನಾನು ಬಂದಾಗ ಮಾಡಿಸ್ಕೊಂಡು ತಿಂತಾರೆ. ಓಕೆ, ಕೇಳಿದ್ರಲ್ಲ ಅಂದ್ಬಿಟ್ಟು ನಾನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಹೆಸರುಬೇಳೆ ಅಕ್ಕಿ ತೊಳ್ದು ಇಟ್ಕೊಂಡಿದ್ದೆ. ಇವಾಗ ಅದು ಮಸಾಲೆ ಎಲ್ಲ ಫ್ರೈ ಆಯಿತು, ಅದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಲೇಟಾಗಿ ಬರ್ತಾಯಿದೆ ವಿಡಿಯೋ, ಸ್ವಲ್ಪ ಬ್ಯುಸಿ ಇದ್ದ ಕಾರಣ. ಇವಾಗ ಸ್ವಲ್ಪ ಕಲರಿಂಗ್ ಆಗಿರಲಿ ಅಂದ್ಬಿಟ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ಅಪ್ಲೋಡ್ ಮಾಡೋಣ, ಯಾರು ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ ಅಂದ್ಬಿಟ್ಟು ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ಇವಾಗ ಬಂದು ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೋಬೇಕು, ಆವಾಗ ಇದ್ದಿದ್ದು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಕಾಯಿ ತುರಿ ಹಾಕ್ಕೊಂಡಿದ್ದಾಯಿತು. ಇವಾಗ ಬಂದು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು 2 ವಿಸಲ್ ಕೂಗಿಸಿದ್ರೆ ಖಾರ ಪೊಂಗಲ್ಲು ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ಅಪ್ಲೋಡ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಏನು ಮಾಡೋಕ್ಕಲ್ಲ, ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಸ್ವಲ್ಪ ಲೇಟೇ ಆಗ್ತಾಯಿದೆ. ಇವಾಗ ಬಂದು ನಾನು ಸತ್ತಿಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ 2 ವಿಸಲ್ ಕೂಗಿಸ್ಕೊಳ್ಳೋಣ. ಇಲ್ಲಿ ಬಂದು ನಾನು ಚಟ್ನಿಗೆ ರೆಡಿ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಕಾಯಿ ತುರಿ, ಹುರ್ಗಡ್ಲೆ, ಸ್ವಲ್ಪ ಶುಂಠಿ ಮತ್ತು ಪುದೀನ ಇತ್ತು ಮನೇಲಿ. ಪುದೀನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಖಾರ ಪೊಂಗಲ್ಗೆ ಒಳ್ಳೆ ಏಳಿ ಮಾಡಿಸಿದಂಥ ಚಟ್ನಿ ಸೂಪರಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಕೂಡ ಕೊಡ್ಬೋದು, ನಾನು ಒಗ್ಗರಣೆಯನ್ನು ಕೊಡ್ತಾಯಿಲ್ಲ. ನೋಡಿ, ಖಾರ ಪೊಂಗಲ್ಲು ಮತ್ತು ಚಟ್ನಿ ರೆಡಿ ಆಯಿತು. ಇವಾಗ ನಾನು ಮಗಳಿಗೆ ತಿನ್ಸೋಣ ಅಂದ್ಬಿಟ್ಟು ಹಾಕ್ಕೊಂಡು ಬಂದಿದ್ದೀನಿ. ನಾನು ಕೂಡ ಹಾಗೆ ತಿಂತ ಮಗಳಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ತಿಂಡಿ ಎಲ್ಲ ತಿಂದಿದ್ದಾಯಿತು. ಇವತ್ತು ಬಂದು ಸೋಮವಾರ ಅಲ್ವಾ, ನೆಲ ಎಲ್ಲ ಒರೆಸ್ಬೇಕು ಅಂತ ಇತ್ತು. ಹಾಗೆ ಮಗಳು ನಾನು ಒರೆಸ್ಕೊಡ್ತೀನಿ ಕೊಡವ ಅಂದ್ಬಿಟ್ಟು ಬಿಗ್ ಬಾಸ್ ನೋಡ್ತಾ ಇದ್ಲು ಹಾಕ್ಕೊಂಡು. ಹಾಗೆ ಬಿಗ್ ಬಾಸ್ ಬಿಟ್ಟು ಹೋಗಿ ನೆಲ ಒರೆಸ್ಕೊಡ್ತಾ ಇದ್ದಾಳೆ. ನನಗೆ ಯಾಕೋ ಗೊತ್ತಿಲ್ಲ, ಬಂದಾಗಿಂದನೂ ತಲೆಭಾರ, ನೆಗಡಿ, ಥರ ಜ್ವರ ಬಂದಂಗೆ ಕೂಡ ಆಗಿತ್ತು. ಹಾಗೆ ಮಲಗಿದ್ದೆ ನಾನು. ಅವಳು ನೆಲ ಒರೆಸ್ಕೊಡ್ತಾಳೆ. ಬಂದು ಸೋಮವಾರ ನೈಟು ಅಪ್ಪ ವೇಯಿಂಗ್ ಮಿಷಿನ್ ತಂದಿದ್ರು, ಅದರಲ್ಲಿ ಅವಳು ವೆಯ್ಟ್ ಚೆಕ್ ಮಾಡ್ತಾ ಇದ್ದಾಳೆ. ನೋಡಿ, ಅದು ಏನೋ ತೂಕ ಹಾಕಕ್ಕೆ ತೊಗೊಂಬಂದಿದ್ರೆ ಅದರಲ್ಲಿ ವೆಯ್ಟ್ ಚೆಕ್ ಮಾಡ್ಕೊತಾ ಇದ್ದಾಳೆ. ನೋಡಿ, 35 kg ಇದ್ದಾಳೆ. ನಮ್ಮಪ್ಪ ನಮ್ಮ ತಾತ KG 77 kg 57 54. ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ತಿಂಡಿ ಬಂದು
ಅಕ್ಕಿದ ಬೇಳೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅಕ್ಕಿ ಉಪ್ಪಿಟ್ಟು, ಅಲ್ಲಿ ನಾವೆಲ್ಲ ರವೆ ಉಪ್ಪಿಟ್ಟು ಮಾಡ್ತೀವಿ, ಇಲ್ಲಿ ಅಕ್ಕಿ ಉಪ್ಪಿಟ್ಟು. ನೋಡೋಣ ಹೇಗೆ ಮಾಡ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ಕೊತೀನಿ. ನೋಡಿ, ಒಂದು ಎಣ್ಣೆ ಸಾಸಿವೆ ಹಾಕಿದ್ದೀನಿ, ನೀರು ಕೂಡ ಇಟ್ಕೊಂಡಿದ್ದೀನಿ. ಕಾಳು ಜೊತೆನಾ? ಸೊ ಈಗ ಹೋಗ್ತಾ ಇದ್ದೀವಿ. ಇರು. ಸೊ ಈಗ ಹೊರಟಿದ್ದೀವಿ. ಅಲ್ಲೋಗು. ಮದ್ವೆ ಹೊಡಿ ಊಟ ತಿನ್ನಲಿಲ್ಲ ಏನಿಲ್ಲ. ಅತ್ತೆರ್ನಾಗ ಉಪ್ಪಿಟ್ಟು ತಿಂದು ಉಪ್ಪಿಟ್ಟು ತಿಂದೆ ಮಧ್ಯಾಹ್ನ. ದೊಡ್ಡ ಮಾಡ್ಕೊಡ್ತಾ ಸರಿ, ದೊಡ್ಡ ಮಾಡ್ತೀನಿ ಅತ್ತೆ ಇಷ್ಟ. ಬಾಯ್ ಅತ್ತ. ಬಾಯ್. ಸಿಂಹ ಇವನು ಜುಮ್ಮ ಬಾಯ್ ಹೇಳ್ತಾವ ನೋಡಿ. ವಾವ್ 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 ವಾವ್. ಯಾರು ಊಟ ಎಲ್ಲ ಗೊತ್ತವ್ರಿಗೆ ಮನೆಗೆ ಹೋಗ್ತಕ್ಕ ಸ್ವಲ್ಪ ಸಕ್ಕರೆ ಬಾಯಿಗೆ. ಯಾಕೋ Catch me if you can. ಎಷ್ಟು ದಿನ ಕೊಟ್ಟವ್ರೆ? ಇರು ಮತ್ತೆ ನೋಡಿ ಮುಂದೆ ನೋಡಿ. ಹೂವು ಊರಿಂದ ನೆಕ್ಸ್ಟು ನಾವು ಬಂದಿದ್ದು ಅತ್ತೆ ಮನೆಗೆ ಬಂದ್ವಿ. ಅತ್ತೆ ಮನೆಯಿಂದ ಆಲ್ರೆಡಿ ಲವ್ವ ಊರಲ್ಲಿ ಬಿಡೋ ಅಷ್ಟರಲ್ಲಿ 4-4:15 ಆಗೋಗಿತ್ತು. ಇಲ್ಲಿ ಬರೋ ಅಷ್ಟೊತ್ತು 7 ಗಂಟೆ. ಈಗ ಆಗಿದೆ ಆಲ್ರೆಡಿ 7:30 8 ಗಂಟೆ. ಇವಾಗಿನ್ನೂ ಮನೆ ಬಿಟ್ಟಿದ್ದೀವಿ. ಇಲ್ಲಿ
ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ ಬೆಂಗಳೂರಿಗೆ, ನೋಡೋಣ ಬನ್ನಿರಿ. ನಾನಿನ್ನೂ ಒಂದು ವಾರ ಊರಲ್ಲಿದ್ದರು ಪ್ಲ್ಯಾನಿಂದ ಬಂದಿದ್ದು, ಆದರೆ ಸಡನ್ನಾಗಿ ಮತ್ತೆ ಬೆಂಗಳೂರಿಗೆ ಹೋಗೋ ಥರ ಆಯಿತು. ಏನು ಮಾಡೋಕ್ಕಲ್ಲ, ಟೈಮ್ಗಳಲ್ವ, ಟೈಮ್ ಬಂದಾಗ ಹೋಗಲೇಬೇಕು. ಇದು ನೋಡಿ ಇವಾಗ ಮನೆಗೆ ಕೂಡ ಬಂದ್ವಿ. ಅವ್ವ ಊರಿಂದ ರಾಮ್ಫಲದ ಹಣ್ಣು ತಂದಿದ್ವಿ. ಹಣ್ಣಾಗಿ ಹೋಗಿತ್ತು, ಹಸ್ಬೆಂಡ್ಗೆ ತುಂಬ ಇಷ್ಟ ರಾಮ್ಫಲದ ಹಣ್ಣು, ಸೀತಾಫಲ ಹಣ್ಣು. ಬಂದ ತಕ್ಷಣಕ್ಕೆ ಕೊಟ್ಟೆ, ಅವ್ರಿಗೆ ತಿಂತಾಯಿದ್ದಾರೆ. ನಾವು ಬರೋ ಅಷ್ಟರಲ್ಲಿ ಅನ್ನ ಮಾಡಿಟ್ಟಿದ್ರು. ಅಲ್ಲಿಂದ ಅವ್ವ ಊರಿಂದ ಇಟ್ಕಿದ್ಬೇಳೆ ಸಾಂಬಾರು ಮಾಡಿತ್ತು ಅವ್ವ, ತೊಗೊಂಡು ಬಂದಿದ್ದೆ. ಹಸ್ಬೆಂಡೇ ಹೇಳಿದರು, ಸಾಂಬಾರು ತಂದುಬಿಡು, ನೀನು ಬಂದು ಮಾಡೋದಕ್ಕೆಲ್ಲ ಆಗಲ್ಲ, ಟೈಮ್ ಆಗುತ್ತೆ ಅಂತ. ಅದರಿಂದ ಅಲ್ಲಿಂದನೇ ಸಾಂಬಾರು ತೊಗೊಂಬಂದಿದ್ದೆ. ಸ್ವಲ್ಪ ಚಿತ್ರಾನ್ನದ ಗೊಜ್ಜಿತ್ತಂತೆ, ಅವರು ನಾವು ಬರೋ ಅಷ್ಟರಲ್ಲಿ ಲೇಟ್ ಆಯ್ತಲ್ಲ, ಹೊಟ್ಟೆ ಹಸು ಅಂದ್ಬಿಟ್ಟು ಹಾಕ್ಕೊಂಡು ತಿಂದಿದ್ರು. ಇದು ಬಂದು ನೆಕ್ಸ್ಟ್ ಡೇ ಈವ್ನಿಂಗ್, ಸಾಯಂಕಾಲದ ಲಾಗು. ಅವತ್ತು ಬೆಳಗ್ಗೆ ಏನೂ ವಿಡಿಯೋ ಮಾಡಲಿಲ್ಲ. ನೆನ್ನೆ ಬುಕ್ ಮಾಡಿದ್ದ ಬ್ಲ್ಯಾಕ್ ಆರ್ಡರ್ ಮಾಡಿದ್ದು. ಯಾವ ಸೈಜ್ ಅದು? ಗೊತ್ತಿಲ್ಲ, ಬ್ಲ್ಯಾಕ್ ಅಲ್ಲ ತಾನೆ ಆರ್ಡರ್ ಮಾಡಿದ್ದು. 6 ನಮ್ಮದು. 5 ನಾವು ಆರ್ಡರ್ ಮಾಡಿದ್ದು. 6 9 6 6 ಹಂಗೆ ಆಗುತ್ತಾ ನೋಡು. ಬ್ಲ್ಯಾಕ್ ಆರ್ಡರ್ ಮಾಡಿರ್ಲಿಲ್ಲ. ಹಾಕೊಂಡು ನೋಡು. ಹಾಕೊಂಡು ನೋಡಿ, ಏನು ಬ್ಲ್ಯಾಕ್ ಆದರೆ ಏನಾಗುತ್ತೆ. ಲೂಸ್ ದೊಡ್ಡ ಸೈಜ್.